ಹೊಟ್ಟೆ ತುಂಬಾ ತಿನ್ನಪ್ಪ. ಅಮ್ಮ ಯಾಕೆ ಹೊಟ್ಟೆ ತುಂಬಾ ಇತ್ತು. ಮನಾಗ ಮಾಡಿದ್ಯ ಅಣಗೆ ಅಲ್ವಾ ಅಂತ. ಮನೆ ಊಟ ಹೊಟ್ಟೆ ತುಂಬಾ ತಿನ್ನು. ಆ ಹಾಸ್ಟೆಲ್ ಊಟ ತಿಂದು ತಿಂದು ಹೇಗ್ ಸ್ವರ್ಗೋಗಿದ್ಯಾ ನೋಡು. ಯಾಕೆ ರಾತ್ರಿ ಎಲ್ಲ ನಿದ್ದೆ ಮಾಡಲ್ವಾ ನೀನು? ಯಾರೋ ಚಿಕ್ಕಣ್ಣವ್ರು ಮೋಸ ಮಾಡಿದ್ರು ಅಂತೀಯ. ದುಡ್ಡಿನಿಂದ ತತ್ತೀಯಮ್ಮ. ಅದೆಲ್ಲ ನೀನ್ ಯಾಕೆ ಯೋಚನೆ ಮಾಡ್ತೀಯಾ? ನನ್ ಫ್ರೆಂಡ್ ಒಬ್ರ ಹತ್ರ ಸಾಲ ಇಸ್ಕೊಂಡಿದೀನಿ. ನೀನ್ ಓದೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡು. ಆಯ್ತು ಮೇಡಮ್ಮ, ನೋಡ್ಕೊಂಡು ನೀನು ಚೆನ್ನ ಓದಿ ಒಳ್ಳೆ ಕೆಲ್ಸಕ್ಕೆ ಸೇರ್ಕೊಂಡು ನಿನ್ ಸಾಲ ಎಲ್ಲ ನೀಡ್ತೀನಿ. ಅಯ್ಯಪ್ಪ, ಆಯ್ತು ಮೊದ್ಲು ಊಟ ಮಾಡಪ್ಪ. ಒಳ್ಳೆ ಜೋಗಿ ಪಿಕ್ಚರ್ ನೋಡ್ದಂಗ ಆಗೋಯ್ತಲ್ಲಪ್ಪ. ಅವನ್ ಚೆನ್ನಾಗಿ ನೋಡ್ಕೊಳಪ್ಪ ಮಾದೇಶ. ಬೇಡುವೆನು ವರವನ್ನು ಕೊಡು ತಾಯಿ ಜನ್ಮವನು ಕಡೆ ತನಕ ಮರೆಯಲ್ಲ ರಜನಿ, ಕಡೆ ತನಕ ಮರೆಯಲ್ಲ ರಜನಿ. ಯಾವಾಗೂ ತಮಾಷೆ ತಮಾಷೆ ತಮಾಷೆ. ನೀನ್ ಬೇಜಾರ್ ಮಾಡ್ಕೊಬೇಡಮ್ಮ. ಆಯ್ತಪ್ಪ. ಸಾಲ ವಸೂಲಿ ಮಾಡೋ ಲಿಸ್ಟು. ಶಂಕರಣ್ಣ 5 ಲಕ್ಷ, ಟೈರ್ ವೆಂಕಟೇಶ 12 ಲಕ್ಷ, ರಾಮಕ್ಕ 10 ಲಕ್ಷ. ಅಂದ್ರೆ ಈ ಅಕ್ಕಂದೇ ಹೂವದ್ದೇನು ಚೆನ್ನಾಗಿದ್ಯಾ? ಅಯ್ಯೋ ಇದು ತುಂಬಾ ಚೆನ್ನಾಗಿದೆಯಪ್ಪ. ಇದನ್ನ ತಗೊಂಡೋಗಿ ಯಾವ್ದಾರ ಮದ್ವೆಯಲ್ಲಿ ನಿದ್ದಪ್ತೇನೆ ಅಂತ ನೋಡು. ನಿಂಗ್ ಕಾಸು ಕೊಡ್ತಾರೆ ಪ್ರಮಾಣ ಕೋಣೆ. ನನಗೆ ರೇದುತ್ತೀಯ ನೀನು? ಅಪ್ಪ ನಿಂಗೆ ರೇಕ್ಬೇಕಾಗತ್ತಾ? ನಾಯಿಗೆ ಮೊಗಳದ ಹೇಳ್ಕೊಡೋದು ನಿಂಗೆ ರೇಖನು ಎರಡೂ ಒಂದೇ ಕಣೋ. ಏನಮ್ಮ ಬ್ಯಾಗಲ್ಲಿ ಏನ್ ತರಕ್ ಹೋಗಿದೆ? ರಜನಿ ಹಾಸ್ಟೆಲ್ಗೆ ಹೋಗ್ತಾನಲ್ವಾ, ಅವನ ಆರೋಗ್ಯ ಬೇರೆ ಸರಿ ಇಲ್ಲ. ಅದಕ್ಕೆ ಸ್ವಲ್ಪ ಆಯುರ್ವೇದಿಕ್ ಮೆಡಿಸಿನ್ ತರೋಣ ಅಂತ ಹೋಗಿದ್ದೆ. ರಜನಿ 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 ಹೋಗಮ್ಮ, ಫಸ್ಟ್ ನಿನ್ನ ಆರೋಗ್ಯದ ಕಡೆ ಗಮನ ಕೊಡು. ಹಲ್ಲವು ತಡಿಯಕ್ಕಾಗ್ತಿಲ್ಲಪ್ಪ. ನೋಡ, ಹಲ್ಲು ನೋವು ಅಂತೀಯ, ಒಳ್ಳೆ ಡಾಕ್ಟರ್ ಹತ್ರ ಹೋಗಿ ಅದನ್ನ ಸರಿ ಮಾಡಿಸ್ಕೊ. ನೀನು ಚೆನ್ನಾಗಿದ್ರೇನೆ ರಜನಿ ಚೆನ್ನಾಗಿರೋದು, ಅವನ ಆರೋಗ್ಯ ಚೆನ್ನಾಗಿ ನೋಡ್ಕೊಳಕ್ಕಾಗೋದು. ಗೊತ್ತಾಯ್ತಾ? 24 ಗಂಟೆ ರಜನಿ 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 ರಜನಿ. ಇವನ್ ಯಾಕೆ ಹಿಂಗ ಆಡ್ತಾನೆ ಅಪ್ಪ? ಏಯ್, ನೀನೇನಕ್ಕೆ ಇಲ್ಲಿ? ಒಂದ್ಸರಿ ಬೇಡ ಅಂದ್ಮೇಲೆ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರು ಕೈಗೆ ಸಿಕ್ಕೊಡ್ದು. ಅದು ನಮ್ಮೇರೆಗೆ ಬಂದ್ಬಿಟ್ಟಿದ್ದಾಳೆ. ಒಂದ್ಸರಿ ನಿನ್ ಸವಾಸ ಬೇಡ ಅಂದ್ಮೇಲೆ ಮುಗ್ದೋಯ್ತು. ನಾನೇ ನಿನ್ನ ನೋಡಕ್ ಬರ್ಲಿಲ್ಲ, ರಜನಿ ನೋಡಕ್ ಬಂದೆ. ಓಹೋ, ರಜನಿ ಕೋ ಎಜುಕೇಶನ್, ಕ್ಲಾಸ್ಮೇಟ್ಸ್, ಕಂಬೈನ್ ಸ್ಟಡೀಸ್ ಅಲ್ಲ? ಮಾಡ್ತೀನಿ ಮಾಡ್ತೀನಿ. ನೋಡಮ್ಮ, ಒಳ್ಳೆ ತರಕಾರಿ ಕೊಡು, ಕರೆಕ್ಟ್ ಆಗಿ ನಾವು ಮೋಸ ಮಾಡಬೇಡ. ನಮಗೂ ಸಂತೋಷ ಅಲ್ವಾ? ಏನು 4ಕ್ಕೆ 8 ರೂಪಾಯಿ. ರಜನಿ, ಅಯ್ಯೋ ನೀವ್ರೆ, ನೀವೇ ಇಲ್ಲಿ ಮಾಡಕ್ ಹೋದ್ರಿ. ಅಕಸ್ಮಾತ್ ನೀವು ಇಲ್ಲಿ ಬಂದಿರೋದು ನಮ್ ಕಾಸಿಗೆ ನನಗೆ ಗೊತ್ತಾದ್ರೆ ತಪ್ಪು ನಿಲ್ಕೊಂಡ್ಬಿಡ್ತಾನೆ. ಗೊತ್ತಾ? ಅವ್ನು ಯಾವ್ದಂತಾನೆ ಸರಿ ತಿಳ್ಕೊಂಡಿದ್ದಾನೆ. ರಿಲೇಶನ್ಶಿಪ್ ಅಂದ್ರೆ ಏನು ಅಂತಾನೆ ಅವನು ಗೊತ್ತಿಲ್ಲ. ಎಲ್ಲಾನು ವಸ್ತು ತರ ಟ್ರೀಟ್ ಮಾಡ್ತಾನೆ. ನಿಮಗೆ ಒಂದ್ ವಿಷಯ ಗೊತ್ತಾ? ಗೊತ್ತಿಲ್ವಲ್ಲ. ಕಾಂತ ಕಾಲೇಜ್ ಬಿಟ್ಟು ನಮ್ಮ ಅಣ್ಣನ ಹತ್ರ ಕೆಲ್ಸಕ್ಕೆ ಸೇರ್ಕೊಂಡಿದ್ದಾನೆ. ನಮ್ಮ ಅಣ್ಣ ಒಬ್ಬ ಕ್ರಿಮಿನಲ್. ಏನು? ನಿಮ್ಮನ್ನ ನಿಮ್ಮನ್ನಲ್ಲ? ಹೌದು. ಅಯ್ಯೋ ನಮ್ ಕಾಂತನ್ನ ಅವನು ಎಲ್ಲಾ ತರದ ಇಲ್ಲಿಗಲ್ ಆಕ್ಟಿವಿಟೀಸ್ ಯೂಸ್ ಮಾಡ್ಕೊಂಡು ಅವನನ್ನು ಕ್ರಿಮಿನಲ್ ಮಾಡ್ಬಿಟ್ಟಿದ್ದಾನೆ. ಅವನು ಇನ್ನೂ ಹಾಳಾಗೋದಕ್ಕಿಂತ ಮುಂಚೆ ಪ್ಲೀಸ್ ಏನಾದ್ರೂ ಮಾಡಿ, ಹೆಂಗಾದ್ರೂ ಸರಿ ಅವನ್ನ ಅಲ್ಲಿಂದ ಹೊರಗಡೆ ಕರ್ಕೊಂಡ್ ಬಂದ್ಬಿಡಿ. ಐ ಸ್ಟಿಲ್ ಲವ್ ಹಿಮ್. ಅಂತ ಇವತ್ತೇನಾದ್ರು ಸೆಟಲ್ಮೆಂಟ್ ಆಗ್ಬೇಕಂತೆ ಬಾಸ್ ಹೇಳ್ಬಿಟ್ಟವ್ರೆ. ಆಯ್ತಾ? ಇಲ್ಲ 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 ಏಯ್ ನಿಸೆನ್ಸ್. ನೋಡಪ್ಪ, ಇದೆ ಇದಾ? ಹೌದು. ಲೇ ಮಿಂಟ್ಲು ಕಣ ಅವಳು. ಬಾಸ್ ಹೇಳೋದಿದೆ ಅಪ್ಪ, ನನಗ್ ಗೊತ್ತಿಲ್ಲ. ನನ್ ರಾಜ ಕೊಟ್ಟು ಬರ್ತೀನಿ ಇರು. ಶಿವಮ್ಮ, ಈ ಜಾಗ ಖಾಲಿ ಮಾಡ್ರೆ ಇಲ್ಲಿ ನಮ್ ಬಾಸ್ ಕಾಂಪ್ಲೆಕ್ಸ್ ಕಟ್ತಾರೆ, ಇಲ್ಲ ಅಂದ್ರೆ ನಿನ್ ಗೋರಿ ಕಟ್ತಾರೆ. ಏನ್ ಹೇಳು? ಬೇವರ್ಸಿ ನನ್ನ ಮಗ. ನೀನ್ ಹೆಂಗ್ಸು ಅಂತ ಮರ್ಯಾದೆ ಕೊಟ್ಟು ಹೇಳ್ತಾ ಇದೀನಿ. ಈ ಜಾಗ ಖಾಲಿ ಮಾಡ್ಚೋ ಇಲ್ವೋ ಅಷ್ಟೇ ಹೇಳು. ಮುಚ್ಚ ಬಾಯಿ. ನಿಮ್ಮ ಅಮ್ಮ ನೋಡಿದ್ರೆ ಬೀದಿಲಿ ಗಲಾಟೆ ಮಾಡೋಗ್ತಾಳೆ. ಇವನ್ ಬಂದವನೆ ಜಾಗ ಖಾಲಿ ಮಾಡು ಅನ್ನಕ್ಕೆ. ಬೇವರ್ಸಿ ನನ್ ಮಗ, ಬೇವರ್ಸಿ ನನ್ ಮಗ. ದುಡ್ಡು ಕೊಟ್ಟೋಗ್ರು. ನಿನ್ ಮನೆ ಕಾಯೋಗ ಬೇವರ್ಸಿ ನನ್ ಮಗನ ತಿನ್ನೋನಿಕ್ಕೆ ಮಣ್ಣಾಕ್ಬಿಟ್ಟಿಯಲ್ಲೋ. ದುಡ್ಡು ಕೊಡೋರ್ನ ಕಳ್ಸ್ಬಿಟ್ಟಿಯಲ್ಲೋ. ಏನ್ ರೌಡಿಸಮ್ ಮಾಡ್ತೀಯಾ? ರೌಡಿಸಮ್ ಬಂದೆ ತಡೀರಿ. ಮಗನೇ ಮಚ್ಚತ್ತಿದ್ರೆ ಲೋಪರ್ ನನ್ನ ಮಗನೇ. ಬಂದಿದ್ದು ಅಂತೆ ದುಡ್ಡು ಕೊಡೋರೆಲ್ಲ ಓಡಿಸ್ಬಿಟ್ರಲ್ಲೋ. ಬೇವರ್ಸಿ ನನ್ ಮಗ ಕೊಚ್ಚಾಕ್ಬಿಡ್ತೀನಿ.
ಏನ ಮಗ ಇರ ಮಗ ಯಾವಾಗ ಅವಳು ಕಲಿಯಮ್ಮ ಊಟಕ್ಕೆ. ಅಯ್ಯೋ ನನ್ ಕಂಡ ಹೊಸವಾಗ್ತಾ ಇದೀಯಾ. ಬಾ ಮಗ ನೀ ಬಾ. ಅಂತ ಎಮ್ಮಿಗೆ ಏನಪ್ಪ ನಿಂತು ನಾನ್ ನಿನಗೆ ನನಗೆ ಕೆಮ್ಮಿದೆ, ಕೆಮ್ಮು ಔಷಧಿ ತರಲೇಬೇಕು ಅಂತ ನಿನ್ಗೆ ಆರ್ಡರ್ ಮಾಡಿದ್ನ? ಇಲ್ಲ ತಾನೆ? ಹಂಗೆಲ್ಲ ಮಾತಾಡ್ಬೇಡಪ್ಪ. ಎಮ್ಮು ಜಾಸ್ತಿ ಆಗಂತೆ ಉಣಿ. ನಂಗು ಒಂದ್ಸರಿ ಹೇಳ್ತೀನಿ ಅಷ್ಟೇ, ಆಮೇಲೆ ಗೊತ್ತಲ್ಲ. ನೀ ಏನಪ್ಪ ಗೊತ್ತಿಲ್ವಾ? ದಡ್ಡಂತನ ಆಡ್ತೀಯ, ತುಂಬಾ ಚೇಂಜ್ ಆಗ್ಬಿಡ್ತೀಯ ಕಣೋ ಅಂತ. ಯಾಕೆ ಕಾಲೇಜ್ ಹೋಗೋದು ನಿಲ್ಸ್ಬಿಟ್ಟಂತೆ? ಅದಕ್ಕೇನೋ ಈಗ ನೀನು ಡಿಗ್ರಿ ಕಂಪ್ಲೀಟ್ ಮಾಡ್ಕೊಳಲ್ವಾ? ಲೈ, ನಾನು ಡಿಗ್ರಿ ಕಂಪ್ಲೀಟ್ ಮಾಡ್ಕೊಳ್ಳೋದಾಗ್ಲಿ ಬಿಡೋದಾಗ್ಲಿ ನಿನ್ಗೇನ ಪ್ರಾಬ್ಲಮ್ ಇದೆಯಾ? ಇಲ್ಲ ತಾನೆ? ಚಿರತೆಗೆ ಮರ ಹತ್ತದ್ ಕಲ್ಸ್ಬೇಕಾಗಿಲ್ಲ, ಆದಷ್ಟು ಕದೆ ಹತ್ಕೊಳತ್ತೆ. ನೋಡು, ನೀನು ಹೋಗ್ತಾ ಇರೋ ರೂಟ್ ಸರಿ ಇಲ್ಲ. ಹೌದು ಕಣ, ಇಡೀ ಬೆಂಗಳೂರಲ್ಲಿ ಫ್ಲೈಓವರ್ ಕಟ್ತಾವ್ರೆ, ಮೆಟ್ರೋ ಆಗ್ತಾ ಇದೆ, ಅದಕ್ಕೆ ರೂಟ್ ಚೆನ್ನಾಗಿಲ್ಲ. ಏನು ಮಾಡೋಣ ಇವಾಗ ಅದಕ್ಕೆ? ನೀನು ಆ ಪ್ರಿಯ ಅವ್ರ ಅಣ್ಣನ ಹತ್ರ ಕೆಲ್ಸಕ್ಕೆ ಸೇರ್ಕೊಂಡಿದ್ಯಂತೆ. ಅವನಿಗೆ ಒಳ್ಳೆ ರೆಪ್ಯೂಟೇಷನ್ ಇಲ್ಲ ಗೊತ್ತಾ? ಮಿನಿಸ್ಟರ್ ಸಿಎಂಗಳಿಗೆ ಇವತ್ತು ಒಳ್ಳೆ ರೆಪ್ಯುಟೇಷನ್ ಇಲ್ಲ, ಏನ್ ಮಾಡೋಣ ಅದಕ್ಕೆ? ಲವ್, ನೀನ್ ಯಾಕೆ ನನ್ ಬಗ್ಗೆ ಅಷ್ಟೊಂದ್ ತಲೆ ಕೆಡ್ಸ್ಕೊತಾ ಇದೀಯಾ? ಅಯ್ಯೋ ರಾಮ, ಇವನ ಮಾತಾಡ್ಬೇಡ. ಅಮ್ಮ ಕೇಳ್ಕೊಂಡ್ರೆ ಬೇಜಾರು ಮಾಡ್ಕೊಂತಾನೆ. ಒಳಗಡೆ ರೂಮಲ್ಲಿ ಹೋಗಿ ಮಾತಾಡ ನಮ್ಮ ಅಪ್ಪ. ಲವ್, ಕೇಳಿಸ್ಕೊಂಡಿ ಬಿಡ, ನನ್ಗೂ ಬುದ್ಧಿ ಬಂದಾಗಿಂದ ನೋಡ್ತಾನೆ ಇದೀನಿ. ನೀನು ಮೂರತ್ತು ಅಮ್ಮ 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 ಅಂತ್ಯ, ಅಮ್ಮನು ಮೂರತ್ತು ರಜನಿ 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 ಅಂತ ಇರ್ತಾರೆ. ಇಷ್ಟೇ ನಡೆಯೋದು ಮನೆಯಲ್ಲಿ, ಇನ್ನೇನ್ ನಡೀತಿಲ್ಲ ಹೊಸಾದು. ನಾವೆಲ್ಲ ಕೇರಿಲ್ಲ ನಿಮ್ಗೆ. ಮೇಡಪ್ಪ, ನೀನ್ ಮಾಡ್ತಾನೋ ಕೆಲಸದಿಂದ ನಾಳೆ ದಿವಸ ಅಮ್ಮಂಗೆ ತುಂಬಾ ತೊಂದರೆ ಆಗ್ಬೋದು ಗೊತ್ತಾ? ಅಮ್ಮನಿಗೆ ತೊಂದರೆ ಆಗ್ತಾ ಇರೋದು ನಿನ್ನಿಂದ. ನೀನ್ ಹುಟ್ಟಿದಾಗಿಂದ ನಿನ್ ಸರ್ಜರಿ, ನಿನ್ ಮೆಡಿಸನ್, ನಿನ್ ಎಜುಕೇಶನ್ ಅಂತ ಸಾಲ ಸೂಲ ಮಾಡಿ ಬಡ್ಡಿಗೆ ತಂದು ಇವತ್ತಿಗೂ ನೀನ್ ಸೇವೆ ಮಾಡ್ತಾನೆ ಇದ್ದಾಳೆ. ಲವ್, ನೀನು ಬರೀ ಅಮ್ಮನ ಕೈಯಲ್ಲಿ ಸೇವೆ ಮಾಡಿಸ್ಕೊಂಡ್ರೆ ಸಾಲಲ್ಲ ಮರಿ. ಅಮ್ಮನ್ಗೆ ಏನಾದ್ರು ನೀನ್ ಸೇವೆ ಮಾಡು. ಹೋಗು, ಬೆಳಿಗ್ಗೆಯಿಂದ ಒಂದೇ ಸಮ ಹಲ್ಲವು ಅಂತ ಅಳ್ತಾ ಕೂತಿದ್ದಾಳೆ. ಒಳ್ಳೆ ಡೆಂಟಿಸ್ಟ್ ಹತ್ರ ತೋರಿಸಿ ಫಸ್ಟ್ ಅವಳಿಗೆ ಏನ್ ಮೆಡಿಸನ್ ಕೊಡಿಸ್ಬೇಕು ಕೊಡ್ಸು, ತಗೋ. ಇಷ್ಟೊಂದು ದುಡ್ಡು ನಿನ್ನ ಎಲ್ಲಿಂದ ಬಂತಪ್ಪ? ತೆಗಿಯೋ ಕೈ, ಸುಮ್ಮನೆ ನನ್ನ ರೈಸ್ ಮಾಡಿಸ್ಬೇಡ. ಅಲ್ಲಪ್ಪ, ನೀನ್ ಏನ್ ಮಾಡಿ ಇಷ್ಟೊಂದು ದುಡ್ಡು ಸಂಪಾದನೆ ಮಾಡ್ತಾ ಇದೀಯ ಅಂತ ಅದನ್ನ ಕೇಳಕ್ ನೀನ ಅವನಲ್ಲ. ದೊಡ್ಡವ್ರ ಮಾತು ಹೇಳೋ. ನಿನ್ ಮುಟ್ಟಿ ಇದೀಯಾ, ಸ್ವಲ್ಪ ಅರ್ಥ ಮಾಡ್ಕೋ. ನಾನು ಹೇಳ್ತಾನೆ. ಏನ್ರು? ಯಾಕ್ರು? ಯಾಕೆ ನಿಲ್ಸ್ಬಿಟ್ರಿ? ಫೈಟ್ ಮಾಡ್ರಿ. ಅಕ್ಕ ಪಕ್ಕ ಮನೆಯವರೆಲ್ಲ ನಿಂತ್ಕೊಂಡು ತಮಾಷೆ ನೋಡ್ಲಿ. ನಿಮ್ಮನ್ನ ಕಷ್ಟಪಟ್ಟು ಬೆಳೆಸಿದ್ದಕ್ಕೂ ಸಾರ್ಥಕ ಆಯ್ತು ಕಣ್ರು. ಗಂಡ ಇಲ್ದೆ, ಯಾರ್ ಸಪೋರ್ಟು ಇಲ್ದೆ ನಿಮ್ಮನ್ನ ಈ ಲೆವೆಲ್ವರೆಗೂ ತಂದಿರೋದಕ್ಕೆ ನೀವ್ ಒಳ್ಳೆ ಬೆಲೆ ಕೊಟ್ರಿ ಕಣ್ರು. ಆಡ್ರು ಹೊಡೆದಾಡಿ. ಏ ಕಾಂತ, ನಿನ್ಗೆ ಇದೇ ಕೆಲ್ಸನಾ? ಇದೇ ಕೆಲ್ಸನಾ? ಯಾಕಮ್ಮ ಈ ತರ ವಿಷಯದಲ್ಲಿ ನಿನ್ ಕಣ್ಣು ಕಾಣ್ಸೋದು ನಾನು ಒಬ್ನೇ ಅಲ್ಲ? 3 ಹೊತ್ತು ಹೊಡೆದಾಡೋದು ಬಡ್ದಾಡೋದು ಬಿಟ್ರೆ ಬೇರೆ ಏನೋ ಗೊತ್ತು ನಿನಗೆ? ನಿನ್ನಿಂದ ನಾನು ಎಲ್ಲರ ಹತ್ರ ತಲೆ ತಗ್ಗಿಸ್ಬೇಕು. ಇನ್ನು ನಿನ್ನಿಂದ ನಾ ಎಷ್ಟು ಕಷ್ಟ ಪಡ್ಬೇಕು. ಈ ಮಾತು ವಾಪಸ್ ತಗೋ. ನೀನ್ ನನಗೋಸ್ಕರ ಯಾವತ್ತು ಕಷ್ಟಪಟ್ಟಿದ್ ನನಗ್ ಗೊತ್ತೇ ಇಲ್ಲ. ನಿಮಗೋಸ್ಕರ ಅಲ್ದೆ ನಾನ್ ಯಾರಿಗೋಸ್ಕರ ಇಷ್ಟೆಲ್ಲ ಕಷ್ಟ ಪಡ್ತಾ ಇದ್ದೀನಿ? ನೀನು ನನಗೋಸ್ಕರ ಕಷ್ಟ ಪಡು ಅಂತ ನಿಂಗೆ ಯಾವತ್ತು ಹೇಳಲೇ ಇಲ್ಲ. ನಾನು ಹುಟ್ಟಾಗಿನ ನೋಡ್ತಾನೆ ಇದ್ದೀನಿ, ಬರೀ ನೊಬ್ಬನ್ ಸೇವೆ ಮಾತ್ರ ಮಾಡ್ತಾ ಇದೀಯ ನೀನು. ನಿಮ್ಮ ಖುಷಿಗೆ ನನ್ನ ಹುಟ್ಟಿಸ್ಕೊಂಡು ಯಾಕೆ ನನ್ನ ಜೀವ ಇಂತಾ ಇದ್ರೆ ಹೆಂಗೆ? ಏನಂದೆ? ನನ್ನ ಹೊಡಿತೀಯ? ನನ್ನ ಹೊಡಿತೀಯ? ಇವನು ನನ್ನ ಹತ್ರ ಈ ಲೆವೆಲ್ಗೆ ಮಾತಾಡೋ ಅಷ್ಟು ಬೆಳೆದಿದ್ದಾನೆ ಅಂತ ನನಗ್ ಗೊತ್ತಿರ್ಲಿಲ್ಲಪ್ಪ, ಗೊತ್ತಿರ್ಲಿಲ್ಲ. ನೋ ಅಂತ ಹೇಳಿ ಬಾಸ್. ನೀನ್ ಗಂಡ್ಸ? ನೀನ್ ಗಂಡ್ಸ? ಈ ಕತೆ ಎಲ್ಲ ನನ್ನ ಹತ್ರ ಇಟ್ಕೋಬೇಡ. ಅರ್ಧ ಗಂಟೆ ಟೈಮ್ ಕೊಡ್ತೀನಿ, ಅಷ್ಟರಲ್ಲಿ ಕೆಲಸ ಮುಗಿಸ್ಬೇಕು. ಗೊತ್ತಾಯ್ತಾ? ನಮ್ಮ
ಬಂಗಾರ. ಚೇತು, ಮ್ಯಾಮ್ ಬಂಗಾರ ಮ್ಯಾಮ್ ಸ್ಕೂಲಲ್ಲಿ ಏನೇನ್ ಹೇಳ್ಕೊಟ್ರಮ್ಮ? ಸ್ಕೂಲಲ್ಲಿ ಹೇಳ್ಕೊತಿದ್ನ ಏನು ಹೇಳ್ಬೇಡ ಅಂದ್ಲು ಮಿತ್ತು. ಕಳ್ಳನ್ ಮಗನೇ. ಸರಿ, ಸ್ಕೂಲಲ್ಲಿ ಯಾರು ನಿಂಗ್ ಬೆಸ್ಟ್ ಫ್ರೆಂಡು? ಅಯ್ಯೋ ಸ್ಕೂಲಲ್ಲಿ ಯಾರಿಗೂ ಬುದ್ಧಿ ಇಲ್ಲಮ್ಮ. ನನಗೆ ಬೆಸ್ಟ್ ಫ್ರೆಂಡು ನಮ್ಮ ರಜನಿನೇ. ಆ ಸೀಲ್ ತುಟಿಯೋನಾ? ಅಮ್ಮ ಹಂಗೆಲ್ಲ ಹೇಳ್ಬಾರ್ದು. ಸರಿ ಸರಿ, ಅವನ್ ತಮ್ಮ ಇದಾನಲ್ಲ ಕಾಂತ, ಬೇವರ್ಸಿ ನನ್ ಮಗ. ಅವ್ನ್ ತೊಟ್ಟಿ ಅವನು, ಅವನ್ ಜೊತೆ ಸೇರ್ಬೇಡ. ಹೌದಮ್ಮ ನೀನ್ ಹೇಳ್ದಂಗೆ ಅವನು ತೊತ್ತಿ. ರಜನಿ ತುಂಬಾ ಒಳ್ಳೆಯವನು. ಕೊಡು, ಫಸ್ಟ್ ಕೊಡು. ಕೊಡು, ಪೇಪರ್ ಕೊಡು. ನಡಿ ಸಾಕ್ ಬಿಡ್, ನಡಿ.